ವೆಲ್ಕಮ್ ಗಾಯ್ಸ್ ತಲಕಾಡು ಸಾಮ್ರಾಜ್ಯಕ್ಕೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡು ಊರು. ಗೈಸ್ ಇವಾಗ ನಾವು ಬಂದಿರೋದು ಸೀದಾ ಮಲೆಮಹದೇಶ್ವರ ಬೆಟ್ಟದಿಂದ ಬಂದು ತಲಕಾಡಿನಲ್ಲಿ ಇಳ್ಕೊಂಡಿದ್ದೀವಿ. ತಲಕಾಡಿನಲ್ಲಿ ಸದ್ಯಕ್ಕೆ ಕಾವೇರಿ ನದಿ ಹತ್ರ ಇದ್ದೀವಿ. ಆಮೇಲೆ ಇಲ್ಲಿಂದ ಗಂಗರ, ತಲಕಾಡು ಅಂದರೆ ಸಾಕು ನಮ್ಮ ನೆನಪಿಗೆ ಬರೋದು ಗಂಗರು. ಸೊ ಆ ಗಂಗರ ರಾಜರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ನಾವು ಕಾವೇರಿ ನದಿ ಹತ್ರ ಬಂದಿದ್ದೀವಿ. ಬನ್ನಿ ಕಾವೇರಿ ನದಿ ಯಾವ ಥರ ಇದೆ ತೋರಿಸ್ತೀನಿ. ನನ್ನ ಮುಂದ್ಗಡೆನೇ ಇದೆ, ಬಟ್ ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ. ಆ ಒಂದು ಕಾವೇರಿ ನದಿ ಹತ್ರ ಬಂದಿದ್ದನಲ್ಲ ಒಂದು ಖುಷಿ ನಿಮಗೂ ತೋರಿಸ್ತೀನಿ ನೋಡಿ. ಸುಮಾರು ಜನಗಳು ಇಲ್ಲಿ ಈಜಾಡ್ತಾ ಇದ್ದಾರೆ, ತೆಪ್ಪ ಇದೆ, ಬೋಟಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ರಿ, ಒಂದು ಸರಿ ತೋರಿಸ್ತೀನಿ. ಅವಳು ಕೈ ಹಿಡ್ಕೊಂಡಾಗ ಮಾಡಿದ್ರೆ ಬೈಕಳ ಹಿಂದ್ಗಡೆ ಏನು ಕಾಣಿಸ್ತದೆ ಇದೆ ಕಾವೇರಿ ನದಿ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಮುಂಚೆ ಈ ಕಾವೇರಿ ನದಿ ಪಕ್ಕ ಒಂದು ಊರಿತ್ತಂತೆ, ಮಾಲಿಂಗಿ ಅನ್ನೋ ಊರು. ಹಾಗೆ ಅದು ಶಾಪಕ್ಕೆ ಒಳಗಾಗಿ ಮಾಲಿಂಗಿ ಮಡುವಾಗಲಿ ಅಂತ ಒಬ್ಬರು ಶಾಪ ಹಾಕ್ತಾರೆ. ಸೊ ಆ ಶಾಪ ಹಾಕಿದಕ್ಕೋಸ್ಕರ ಇದು ಪೂರ್ತಿ ಮಡು ಅಂದರೆ ಪೂರ್ತಿ ನೀರಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಸೊ ಕಾವೇರಿ ನದಿ ನೀರಿನಿಂದ ಆ ಊರು ಮುಚ್ಚೋಗುತ್ತೆ. ಹಿಂದ್ಗಡೆ ಕಾಣಿಸುತ್ತಲ್ಲ, ಸೊ ಊರೆಲ್ಲ ಮುಚ್ಚೋಗಿರುತ್ತೆ. ಕಡಿಮೆ ಇದೆ ನೋಡ್ತಿರ್ಬೋದು. ಒಂಥರ ಈ ಕಡೆ ಬೀಚ್ ಥರ ಅನುಭವ ಆಗ್ತಾಯಿದೆ ನಮಗೆ. ಹಿಂದ್ಗಡೆ ಮರಳು, ಪೂರ್ತಿ ನದಿ. ಗೈಸ್ ಬನ್ನಿ, ಸ್ವಲ್ಪ ಇಲ್ಲಿ ಒಂದಿಷ್ಟು ಏನಿಲ್ಲ ಜಂಗಲ್ ಇದೆ, ಜಂಗಲ್ಗೆ ಬಂದಿದ್ದಾವೆ. ಕಾರಣ ಅಷ್ಟೇ, ಇಲ್ಲಿ ನಮಗೆ ವಾಶ್ರೂಮ್ದೊಂದು ಪ್ರಾಬ್ಲಮ್ ಗೈಸ್. ಮಾಡಿ ಅಲ್ಲಿ ಬಂದು ಅದಕ್ಕೆ ಇಲ್ಲಿ ವಾಶ್ರೂಮ್ಗೆ ಬಂದಿದ್ದೀವಿ. ಅದ್ರಾಗೆ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ತೋರಿಸ್ಬೋದು. ಸೊ ನೀವು ಮುಂಚೆ ಎಲ್ಲಾದರೂ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ, ಯಾಕಂದರೆ ನಾವು ಮೊದಲನೇ ಸಲ ಬಂದಿರೋದ್ರಿಂದ. ಗೈಸ್ ಈ ಕಾವೇರಿ ನದಿಗೆ ಬಂದು ಸ್ವಲ್ಪ ಮುಳುಗಿಬಿಟ್ಟು ಈ ನೀರಲ್ಲಿ ನಮ್ಮ ಸ್ವಲ್ಪ ಪಾಪಗಳೇನಾದರೂ ಕಳೀಲಿ ಅಂತ ಸ್ವಲ್ಪ ಒಂದಿಷ್ಟು ನೀರನ್ನ ಹಂಗೆ ನೋಟಿಸ್ಕೊಳ್ತಾ ಇದ್ದೀವಿ. ಬನ್ನಿ ಗೈಸ್, ತುಂಬ ಆಳವಾಗಿದೆ. ಜಸ್ಟ್ ನಿಮ್ಗೆ ಅಷ್ಟೇ ತೋರಿಸೋಕೆ ಬಂದಿದೆ. ಸುಮಾರು ಜನಗಳಿದ್ದಾರೆ. ಒಳಗಡೆ ಮೀನುಗಳಿದೆ ಗೈಸ್, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮೀನುಗಳಿದೆ. ಇಲ್ಲ ಇಲ್ಲ ತುಂಬ ಅಂದರೆ ನೀರು ಜಾಸ್ತಿ ಇಲ್ಲ ಗೈಸ್. ಕಾವೇರಿ ನದಿ ಸದ್ಯಕ್ಕೆ ಇವಾಗ ಕಡಿಮೆ ಇದೆ. ಸೊ ನೋಡ್ತಾ ಇರ್ಬೋದು, ನಮ್ದಿನ್ನೂ ಮೊಣಕಾಲು ಕೆಳಗೆ ಇದೆ. ಸೊ ಅಲ್ಲಿವರೆಗೂ ಕೂಡ ಮೊಣಕಾಲು ಕೆಳಗೆ ಇರೋದು. ಅದಕ್ಕೋಸ್ಕರ ನಾವು ಹಾಗೆ ಸ್ವಲ್ಪ ಬಂದು ಆ ನೀರಿಂದ ಸ್ವಲ್ಪ ಸ್ನಾನ ಥರ ಮಾಡಿಕೊಂಡು ನಮ್ಮ ಪಾಪಗಳು ಏನಾದೈತ್ರೆ ಹೋಗಲಿ ಅಂತ ಬಂದಿದ್ದೀವಿ. ನಾವು ಪರಿಹಾರ ಮಾಡ್ಕೊಂಡು ಈಜ್ಬೇಕಂತ ಬಂದಿದ್ದೀವಿ ಗೈಸ್. ನೋಡಿ ಇದೆ ಕಾವೇರಿ ನದಿ, ಎಲ್ಲ ಈಜಾಡ್ಕೊಂಡ್ವಿ. ಈಜಾಡ್ಬಿಟ್ಟು ಇವಾಗ ನೆಕ್ಸ್ಟು ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ ಒಂದು ದೇವಸ್ಥಾನ ಅಂತ ಹೋಗಿ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಕೆಳಗಡೆ ಇದೆ ಪೂರ್ತಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹಿಂದ್ಗಡೆ. ನೋಡಿ ಎಷ್ಟೊಂದು ಕೆಳಗಡೆ ಇದೆ.
ಮನೆ ಇಲ್ಲೇ ಪಾತಾಳದಲ್ಲಿ ಇದ್ದಿದ್ದು ಮನೆ. ಇವಾಗ ಇದು ಮೊದಲನೇ ದೇವಸ್ಥಾನ ಪಾತಾಳೇಶ್ವರ ಅಂತ. ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲು ಇದೊಂದು ದೇವಸ್ಥಾನನ ನೋಡ್ಕೊಳ್ಳಿ. ಕಾಣಿಸೋದೇ ಇಲ್ಲ, ಇದು ಪಾತಾಳೇಶ್ವರ ಅಂತ. ಈ ಒಂದು ತಲಕಾಡು ಕಾವೇರಿ ನದಿಯ ದಡದಲ್ಲಿ ವಿಶ್ವ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ದೇವಾಲಯಗಳು ಕೂಡ ಪ್ರಸಿದ್ಧ ಕಂಡು ಬರ್ತವೆ. ಈ ಒಂದು ತಲಕಾಡನ್ನು ಮರಳಿನ ಸಾಮ್ರಾಜ್ಯ ಅಂತ ಕರೀತಾರೆ. ಏಕೆಂದರೆ ಈ ತಲಕಾಡು ಅಂದರೆ ಸಾಕು ನಮ್ಮ ನೆನಪು ಬರೋದು ಗಂಗರು. ಮುಂಚೆ ಗಂಗರ ಅರಸರಾಗಿರಬೇಕಾದ್ರೆ ಈ ಒಂದು ಜಾಗದಲ್ಲಿ 30ಕ್ಕೂ ಹೆಚ್ಚು ಶಿವನ ದೇವಾಲಯಗಳು ಇರುತ್ತವೆ ಅಂತೆ. ಬಟ್ ಅದು ಮರಳಿನಿಂದ ಮುಚ್ಕೊಂಡು ಹೋಗಿರುವಂತೆ ಎಲ್ಲ ದೇವಸ್ಥಾನಗಳು. ಪ್ರಸ್ತುತವಾಗಿ ಇವಾಗ ಸದ್ಯಕ್ಕೆ ಎಲ್ಲ ದೇವಾಲಯಗಳು ಮುಚ್ಚೋಗಿದ್ದೇವೆ ಗೈಸ್. ಬಟ್ 5 ದೇವಾಲಯಗಳನ್ನು ತೆರೆದಿದ್ದಾರೆ. ಅವು ಕಾಣಿಸುತ್ತೆ. ಇವಾಗ ನಾವು ಮೊದಲೇದಾಗಿ ನೋಡ್ಕೊಂಬಂದ್ವಲ್ಲ ಪಾತಾಳೇಶ್ವರ, ಅದನ್ನು ಅಂದ್ಕೊಂಡಿದ್ದೀವಿ. ಈಗ ಮುಂದೆ ಮಳೇಶ್ವರ ದೇವಸ್ಥಾನ ಇದೆ, ಬನ್ನಿ ಅದನ್ನೊಂದು ನೋಡ್ಕೊಳ್ಳೋಣ. ಈ ಒಂದು ತಲಕಾಡಿನ ಐತಿಹಾಸಿಕ ಹಿನ್ನೆಲೆ ಹೇಳಬೇಕಂದ್ರೆ, ಮುಂಚೆ ವಿಜಯನಗರದ ಪ್ರತಿನಿಧಿಯಾದಂತಹ ಶ್ರೀರಂಗಾಯನ ಪತ್ನಿಯಾದಂತಹ ಅಲುಮೇಳಮ್ಮ ಮೈಸೂರು ರಾಜರುಗಳ ಮೇಲೆ ಒಂದು ಶಾಪ ಹಾಕ್ತಾಳ್ರಿ. ಮರಳು ಬರಲಿ ಅಂತ ಒಂದು ಶಾಪ ಹಾಕ್ತಾಳೆ. ಹಂಗೆ ತ್ರಿಪದಿ ಶಾಪ ಅಂತ ಕರೀತಾರೆ ಅದನ್ನು. ತ್ರಿಪದಿ ಶಾಪ ಅಂದರೆ ಮೂರು ಶಾಪಗಳನ್ನ ನೀಡ್ತಾರೆ ನೋಡಿ. ಇವಾಗ ಮರುಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. 2ನೇ ದೇವಸ್ಥಾನ ಮರುಳೇಶ್ವರ. ಮರಳೇಶ್ವರ ಭೂಮಿ ಒಳಗೆ ಭೂಮಿ ಮೇಲೆ ಗೈಸ್. ಅಲುಮೇಲಮ್ಮ ಅನ್ನೋರು 3 ಶಾಪಗಳನ್ನು ಹಾಕ್ತಾರೆ. ತ್ರಿಪದಿ ಶಾಪ ಅಂತ ಕರೀತಾರೆ ಅವನ್ನ. ಮೊದಲನೇದು ತಲಕಾಡಿಗೆ ಮರಳಾಗಲಿ, ಮಾಲಿಂಗಿ ಮಳುವಾಗಲಿ, ಮತ್ತು ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪವನ್ನು ಹಾಕ್ತಾರೆ. ಅದು ಕೂಡ ಇವಾಗ ಇಲ್ಲಿ ಪ್ರಸಿದ್ಧವಾಗಿದೆ. ಸೊ ಇವಾಗ ನಾವು ಮರುಳೇಶ್ವರ ದೇವಸ್ಥಾನಕ್ಕೆ ಬಂದಿವಿ, ನೋಡ್ತಾ ಇದ್ದೀರಲ್ಲ. ಸೊ ಸುತ್ತಲೂ ನೋಡಿದ್ರೆ ಎಷ್ಟು ಹೈಟ್ ಇದೆ. ಬಟ್ ಸುಮಾರು 30ಕ್ಕೂ ಹೆಚ್ಚು ದೇವಾಲಯಗಳಿದ್ವು. ಅವುಗಳಲ್ಲಿ 5 ಪ್ರಸಿದ್ಧ ದೇವಾಲಯಗಳನ್ನು, ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯಗಳನ್ನು ಇಲ್ಲಿ ಅಗದು ಇದನ್ನು ಮಾಡಿದ್ದಾರೆ. ಇವಾಗ 2ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ನೋಡಿ ಕಾಣಿಸ್ತಾ ಇರೋದು ಎಷ್ಟು ಕೆಳಗಡೆ ಇದೆ ದೇವಸ್ಥಾನ ಅಂತ. ಇಲ್ಲಿ ಕಾಣುವಂತಹ ಪ್ರಸಿದ್ಧ ಪಂಚಲಿಂಗೇಶ್ವರ ದೇವಸ್ಥಾನಗಳು ಅಂದರೆ ಪ್ರತಿ 12 ಅಥವಾ 13 ವರ್ಷಗಳಿಗೊಮ್ಮೆಗೆ ವಿಜೃಂಭಣೆಯಿಂದ ಮಹಾ ಪೂಜೆಯನ್ನು ಮಾಡ್ತಾರೆ. ಸೊ ಹಾಗೆ ಅಲ್ಲಿ ಕೆಲವೊಂದಿಷ್ಟು ದೇವಾಲಯ ಲಿಂಗಗಳನ್ನು ಕೂಡ ಅವುಗಳನ್ನು ಅಗೆದು ತೆಗೆದು ಪೂಜೆಗಳನ್ನು ಮಾಡ್ತಾರೆ. ಅದು ಹಿನ್ನೆಲೆ ಕೂಡ ಇದೆ. ಗೈಸ್, ನೀವೆಲ್ಲ ಅವಾಗ ಪಾಠಗಳಲ್ಲಿ ಕೇಳಿರ್ತಾರೆ. 7ನೇ ತರಗತಿ ಅಥವಾ 6ನೇ ತರಗತಿಯಲ್ಲಿ ಪುಸ್ತಕದಲ್ಲಿ ಬಂದಿರುತ್ತೆ ತಲಕಾಡಿನ ಗಂಗರು ಅಂತ. ಸೊ ಇದೇ ಸಾಮ್ರಾಜ್ಯ ಅವರು. ಅವಾಗ ಅವರ ಗಂಗರ ಆಳ್ವಿಕೆಯಲ್ಲಿದ್ದಾಗ, ಆವಾಗಲೇ ಹೇಳಿದ್ದೇನೆ, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 30ಕ್ಕೂ ಹೆಚ್ಚು ದೇವಾಲಯಗಳಿದ್ದು. ಬಟ್ ಅಲುಮೇಲಮ್ಮ ಅವರ ಶಾಪದಿಂದ ಮರಳು ಬರಲಿ ಎಂದಿದ್ದಕ್ಕೆ ಇಡೀ ಮಣ್ಣೆಲ್ಲ ಮುಚ್ಕೊಂಡು ಬಿಟ್ಟು, ನೋಡಿ ಕಾಣಿಸ್ತಾ ಇರ್ಬೋದು ನಮ್ಮ ಹತ್ರ ಬರೀ ಮರಳಿದೆ. ಅವಾಗ 5 ಪ್ರಸಿದ್ಧ ದೇವಾಲಯಗಳನ್ನು ಅಗೆದಿದ್ದಾರೆ. 2ನ್ನ ತೋರಿಸಿದ್ದೀವಿ, ಇವಾಗ 3ನೇದ್ದು ಶಾಪ ಆಗಿದೆ. ಗೈಸ್, ಅವಾಗಿನ ತಲಕಾಡಿನ ಗಂಗರೇನಿದಾರಲ್ಲ ಅವರಿಗೆ ಒಂದು ಕಲ್ಯಾಣಿ ಅಂತ ಇರುತ್ತಲ್ಲ, ಆ ಒಂದು ಕಲ್ಯಾಣಿ ಅಂತ ತೋರಿಸ್ತೀನಿ. ಇವಾಗ ನಿಮ್ಗೆ ಕಾಣಿಸ್ತಿರ್ಬೋದು. ಇದು ಗೋಕರ್ಣೇಶ್ವರ ಸನ್ನಿಧಿ ಹಿಂದ್ಗಡೆ. ಬಟ್ ಇಲ್ಲೇ ಇದೆ ನೋಡಿ, ಇದೆ ಅವಾಗ ಅವರ ಯೂಸ್ ಮಾಡ್ತಿರುವಂತಹ ಒಂದು ಕಲ್ಯಾಣಿ ನದಿ ಕಾಣಿಸ್ತಿರ್ಬೋದು.
ಎರಡು ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ದಾರೆ. ಬಟ್ ನಾನು ಯಾರಿಗೂ ಗೊತ್ತಿಲ್ಲದಾಗ ಮಾಡ್ತಾಯಿದ್ದೀನಿ, ಎಲ್ಲ ತೋರಿಸೋದಕ್ಕೋಸ್ಕರ. ನೋಡಿ ಸುತ್ತಮುತ್ತಲೆಲ್ಲ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಕೀರ್ತಿ ನಾರಾಯಣ ದೇವಸ್ಥಾನ. ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳಿದ್ದಾರೆ, ಬಟ್ ಏನೋ ಸ್ವಲ್ಪ ಸಣ್ಣದಾಗಿ ನಿಮಗೋಸ್ಕರ ತೋರಿಸೋದಕ್ಕೋಸ್ಕರ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಮೇಲಿದೆ. ಮರಳಲ್ಲಿ ಅಗದಿ ಇದನ್ನು ತೆಗೆದಿದ್ದಾರೆ. ಇದೇ ದೊಡ್ಡ ದೇವಾಲಯ ಅಂತ ಹೇಳ್ಬೋದು, ಕೀರ್ತಿ ನಾರಾಯಣ ದೇವಾಲಯ. ಇಲ್ಲಿ ಸುತ್ತಮುತ್ತ ನೋಡ್ತಾ ಇರೋ ಒಂಥರ ಏನೋ ತುಂಬ ಇದೆ ಅಂತ ಅನಿಸುತ್ತೆ ಇನ್ಫಾರ್ಮೇಷನ್ಗೂ. ಇಲ್ಲೊಂದು ಕಲ್ಲಿದೆ. ದೇವಸ್ಥಾನಗಳು ಎಷ್ಟೊಂದು ಮುಚ್ಚಿರ್ಬೋದು ಅವಾಗಿನ ಕಾಲದಲ್ಲಿ. ಇದು ಬರುವಂಥ ಪ್ರವಾಸಿಗಳಿಗೆ ನಾವು ಗೈಡೆನ್ಸ್ ಕೊಡೋದು, ಏನಿದೆ ಏನಿಲ್ಲ, ಯಾವ ಕಡೆ ಹೋಗಬೇಕು, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ನಿಮ್ಮದು ಪ್ರಯಾಣ ಎಲ್ಲಿ ಅಂತ ಕೇಳಿ ನಾವು ಮಾಹಿತಿ ಕೊಡ್ತೀವಿ. ಇದು ತಲಕಾಡಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ಪಂಚಲಿಂಗ ದರ್ಶನ ಯಾವ ಥರ ಅಂದರೆ 5 ವರ್ಷಕ್ಕೆ 7 ವರ್ಷಕ್ಕೆ ಆಗುತ್ತೆ. 5 ಕಾರ್ತಿಕ ಮಾಸ, 5 ಶ್ರಾವಣ ಮಾಸ ಬಂತು ಅಂದರೆ ಪಂಚಲಿಂಗ ದರ್ಶನ ಆಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಬಂದು ವೈದ್ಯನಾಥೇಶ್ವರ ಆದ ನಂತರ ಪಾತಾಳೇಶ್ವರ ಆದಮೇಲೆ ಮರಳೇಶ್ವರ. ಅದಾದ ನಂತರ ಇಲ್ಲಿಂದ 6 ಕಿಲೋಮೀಟ್ರು ಅರ್ಕನಾಥೇಶ್ವರ ಅಂತ ಇದೆ. 6 ಕಿಲೋಮೀಟ್ರು ಅರ್ಕನಾಥೇಶ್ವರ. ಅದಾದಮೇಲೆ ಮುಡುಕುತೆರೆ ಮಲ್ಲಿಕಾರ್ಜುನ. ಈ ಎರಡೂ ಕೂಡ ಹೊರಗಡೆ ಇದೆ. ಚೌಡೇಶ್ವರಿ ಮತ್ತು ಕೀರ್ತಿನಾರಾಯಣ ಈ ಎರಡೂ ಕೂಡ ಸಪ್ರೇಟು. ಈ ಪಂಚಲಿಂಗ ದರ್ಶನದಲ್ಲಿ ಇದು ಮಾತ್ರ, ಇವೆರಡು ಸಪ್ರೇಟ್. ಇದು 2000 ಇಸ್ವಿಯಲ್ಲಿ ಇದನ್ನ ಮರಳಿ ಎಲ್ಲ ಇದೆಯಲ್ಲ, ಮರಳನ್ನ ಆ ಕಡೆ ಈ ಕಡೆ ಚದುರಿಸಿ ಮಾಡಿರ್ತಾರೆ. ಈ ಮಂಟಪನ 2000 ಇಸ್ವಿಯಲ್ಲಿ ಸಂಶೋಧನಾ ಕೇಂದ್ರದ ಪುರಾತತ್ವ ಇಲಾಖೆಯವರು ಸಂಶೋಧನೆ ಮಾಡಿ ಇದನ್ನು ರಿಮೂವ್ ಮಾಡಿ ಇದನ್ನು ನಂಬರ್ ಕೊಟ್ಟು ಒಂದೊಂದನ್ನು ಕೂಡ ಜೋಡಿಸಿರೋಂಥದ್ದು. ಈ ದೇವಸ್ಥಾನ ಗೋಪುರ ಕಾಣ್ತದಲ್ಲ, ಇದನ್ನು ವಿಮಾನ ಗೋಪುರ ಅಂತ ಹೇಳ್ತಾರೆ. ವಿಮಾನ ಗೋಪುರ ಅಂತ ಹೇಳೋದು. ಆ ಗೋಪುರ ಮೇಲ್ಗಡೆ ಕಳಸ ಕಾಣ್ತೈತೆ ನೋಡು, ಅದಲ್ಲ ನೋಡಲ್ಲಿ ಒರಿಜಿನಲ್ ಮುಂಚೆ ಇದ್ದಿದ್ದು ಅಲ್ಲ ಐತೆ. ಅಲ್ಲಿ ಡಬ್ಬ ಐತಲ್ಲ ಟಿನ್, ಅದ್ರ ಪಕ್ಕ ಐತಲ್ಲ, ಅದು ಫಸ್ಟ್ ಇದ್ದಿದ್ದು. ಅದು ತೆಗಿಬೇಕಾದ್ರೆ ಡ್ಯಾಮೇಜ್ ಆದಾದ್ಮೇಲೆ ಅದನ್ನ ಹೊಸದಾಗಿ ಮಾಡಿರೋಂಥದ್ದು. ಫುಲ್ಲೆಲ್ಲ ಇದೆಲ್ಲ ಮುಚ್ಚೋಗಿತ್ತು. ನಾನು ಗಂಗಾ ಚೋಳರ ಕಾಲದಿದು, ಶತಮಾನ ಕಾಲ, 100 ವರ್ಷದ ಇತಿಹಾಸ ಇದು, ಆಯ್ತಾ. ಕಾವೇರಿ ಕಪಿಲಾ ನದಿ ಮತ್ತು ಸ್ಫಟಿಕ ಸರೋವರ ಬಂದು ತಿರುಮುಕೋಡು ನರಸೀಪುರ ಅಂತ ಐತೆ. ಇಲ್ಲಿಂದ ನಿಮಗೆ 19 ಕಿಲೋಮೀಟ್ರ್ ಆಗುತ್ತೆ, 14 ಕಿಲೋಮೀಟ್ರ್ ಆಯಿತಾ. ಅಲ್ಲಿ ಅಗಸ್ತ್ಯೇಶ್ವರ ಟೆಂಪಲ್ಲು ಮತ್ತು ಗುಂಜನರಸಿಂಹಸ್ವಾಮಿ ಟೆಂಪಲ್ ಅಂತ ಐತೆ. ಆ ಗುಂಜನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿಂದ ನೀರು ಒಂದು ಸ್ಫಟಿಕ ಸರೋವರ ಅಂತ ಸೇರ್ತದೆ. ಆವಾಗ ಅದನ್ನು ಏನು ಹೇಳ್ತಾರೆ, ತಿರುಮುಕೋಡು ನರಸೀಪುರ, ಅಲ್ಲಿ 3 ನದಿ ಸೇರೋದ್ರಿಂದ ಸಂಗಮ ಅಂತ ಹೇಳ್ತಾರೆ, ತಿರುಮುಕೋಡು ನರಸೀಪುರ ಅಂತ. ಅಲ್ಲಿಂದನೇ ಇದು ನೀರು ಬರೋದು. ಹೊಳೆಲ್ಲ ನೋಡೋರಲ್ಲ ಅದು. ಇದು ಗಂಗಾ ಚೋಳರ ಕಾಲದಿಂದ, ಪೂರ್ವ ಕಾಲದಿಂದ ಇದು ಮುಚ್ಚೋಗಿತ್ತು. ಈಗ 101 ದೇವಸ್ಥಾನ ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ. 8,000 ಎಕರೆ ಬರೀ ಮರಳೇನೆ. ಇದು ಶಾಪ ಅಂದ್ರೆ ಇದು ಶಾಪ ಕೊಟ್ಟರು ಗೊತ್ತಲ್ವಾ, ಆಲಮೇಲಮ್ಮ ಶಾಪ ಕೊಟ್ಟರು ಯಾರಿಗೆ, ಮೈಸೂರು ರಾಜರಿಗೆ. ಅವಾಗ ಇದೆಲ್ಲ ಮರಳ. ತಿರುಪತಿ ಶಾಪ ಅಂತ ಕೊಡ್ತಾಳಲ್ಲ, 3 ಶಾಪಗಳು. ಆಲಮೇಲಮ್ಮ ಶಾಪ ಕೊಡ್ತಾಳೆ. ತಲಕಾಡಿಗೆ ಮರಳಾಗಲಿ, ಮಾಲಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ರಾಜರಿಗೆ ಶಾಪ ಕೊಡ್ತಾಳೆ. ಹಂಗಾಗಿ ಇದೆಲ್ಲ ಫುಲ್ ಮರಳೇನೆ. ಇದನ್ನ ಯಾವುದಕ್ಕೂ ಯೂಸ್ ಮಾಡಲ್ಲ. ಮುಂಚೆ ಸ್ವಲ್ಪ ದಿನ ಏನು ಮಾಡೋದು, ಪಿಂಗಾಣಿ ಜಾಡಿ ಬರ್ತದಲ್ಲ, ಜಾಡಿದು ಉಪ್ಪಿನಕಾಯಿ ಜಾಡಿ, ಅದಕ್ಕೆ ಮತ್ತೆ ಗಾಜಿಗೆ ಮುಂಚೆ ಬಳಸ್ತಾಯಿದ್ರು. ಈ ಇತ್ತೀಚಿನ ದಿನದಲ್ಲಿ ಅದನ್ನು ಬ್ಯಾನ್ ಮಾಡಿ ಈಗ ಯಾವುದಕ್ಕೂ ಯೂಸ್ ಆಗಲ್ಲ. ಇದು ಯಾರು ಯೂಸ್ ಮಾಡಬಾರ್ದು, ಯಾವುದಕ್ಕೂ ಯೂಸ್ ಆಗಲ್ಲ. ಏನು ನೋಡಪ್ಪ, ಅದು ನೋಡು, ಒಂದು ಸ್ವಲ್ಪ ತೆಗೆದು ನೋಡು ಯಾವ ಥರ ಇದೆ. ಜೊತೆಲಿ ಇನ್ನಂತ ಏನು ಹೇಳ್ಬೇಕಂದ್ರೆ, ವೈದ್ಯನಾಥೇಶ್ವರ ಒಂದೊಂದು ಲಿಂಗನೂ ಕೂಡ ಡಿಫ್ರೆನ್ಸ್ ಇದೆ. ವೈದ್ಯನಾಥೇಶ್ವರ ಲಾರ್ಜ್ ಬರ್ತದೆ. ನೀವು ಈಗ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಲಿಂಗಗಳು ಈ ಥರ ಇರ್ತದೆ, ಇದು ಯಾವ ಥರ ಇದೆ, ಲಾರ್ಜ್ ಇದೆ, ಅಗಲ ಆಗೈತೆ, ಗ್ರೀನ್ ಕಲರ್ ಬರ್ತದೆ, ಗ್ರೀನ್ ಕಲರ್ ಆಯ್ತಾ.
ಅದರಿಂದ ಪಾತಾಳೇಶ್ವರ ಅದು ಇಷ್ಟೇ ಬರೋದು ಆಯ್ತಾ. ಬ್ರೌನ್ ಕಲರ್ ಇದೆ, 5-10 ನಿಮಿಷಕ್ಕೂ ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಬ್ರೌನ್ ಕಲರ್ ಬರ್ತದೆ, ಶೈನಿಂಗ್ ಇದೆ. ವೈದ್ಯನಾಥೇಶ್ವರ ಆಯ್ತಾ, ಪಾತಾಳೇಶ್ವರ. ಇನ್ನು ಮರಳೇಶ್ವರ. ಮರಳೇಶ್ವರ ಫೀಲಿಂಗ್ ಯಾವ ತರ ಅಂದ್ರೆ ಟಚ್ ಮಾಡ್ತು ಅಂದ್ರೆ ಮರಳ ಆ ರೀತಿ ಇದೆ, ನೋಡ್ತು ಅಂದ್ರೆ ಮರಳ ಆಯ್ತಾ. ಇದಕ್ಕಿಂತ ದೊಡ್ಡದು ಅಂದ್ರೆ ಅರ್ಕನಾಥೇಶ್ವರ. ಇದಕ್ಕಿಂತ ಮರಳೇಶ್ವರಕ್ಕಿಂತ ದೊಡ್ಡದು ಅದು ಅರ್ಕನಾಥೇಶ್ವರ. ಇಂಟೀರಿಯರ್ ಐತೆ, ಹಾಗಾಗಿ ಅಂತ ಏನು ಕಾಣಲ್ಲ ಅದು. ಇನ್ನು ಉಡುಕ್ತಾರೆ ಮಲ್ಲಿಕಾರ್ಜುನ, ಅದು ಕೂಡ ಬಂಡೆ ಒಳಗಡೆ ಕೂಡಿರೋದು, ಜಸ್ಟ್ ಅದು ಹಿಂಗೆ ಐತೆ ಅಷ್ಟೇ ಇರೋದು. 5 ಲಿಂಗಗಳು ಡಿಫ್ರೆಂಟ್ ಆಗೈತೆ. ಪಂಚಲಿಂಗದ ಟೈಮಲ್ಲಿ ಇದೆಲ್ಲ ಬಂದು ಹೊರಗಡೆಯಿಂದೆಲ್ಲ ಬರ್ತಾರೆ ದರ್ಶನ ಮಾಡ್ಕೊಂಡು. ಕಾರ್ತಿಕ್ ಮಾಸ, 5 ಶ್ರಾವಣ ಮಾಸ ಬರಬೇಕು. 10 ವರ್ಷಕ್ಕೊಮ್ಮಾಗುತ್ತೆ. 5 ವರ್ಷ, 7 ವರ್ಷ, 12 ವರ್ಷ, 5, 7. ಈಗ ನೆಕ್ಸ್ಟ್ ಕಾರ್ತಿಕ್ ಮಾಸ ಬರ್ತಾವ. ಈಗ ಜನವರಿ ಮಾಸ ಆದ್ಮೇಲೆ ಕಾರ್ತಿಕ್ ಮಾಸ, ಶ್ರವಣ ಮಾಸ ಇದಾವಲ್ಲ, 5 ಶ್ರಾವಣ ಮಾಸ, 5 ಇದು ಬರ್ತದೆ ಕಾರ್ತಿಕ್ ಸೋಮವಾರ. ಆವಾಗ ಇಲ್ಲಿ ನಡೀತಂತ ಪಂಚಲಿಂಗ ಅಂದ್ರೆ ಕುಂಭಮೇಳ ಅಲ್ಲಿ ನಡೀತದೆ ನರಸೀಪುರದಲ್ಲಿ. ಅಲ್ಲಿಂದ ಇಲ್ಲಿ ಬರ್ತಾರ ಕುಂಭಮೇಳ ನರಸೀಪುರದಲ್ಲಿ ನಡೀತದೆ. ಪಂಚಲಿಂಗ ದರ್ಶನ ಇಲ್ಲಾಗಿತ್ತು. ಅದು 7-14 ವರ್ಷಕ್ಕಾಗುತ್ತೆ. ಇದು 5 ವರ್ಷಕ್ಕೊಂದ್ಸರಿ ಆಗುತ್ತೆ, ಇಲ್ಲ 7 ವರ್ಷಕ್ಕೊಂದ್ಸರಿ. ಸರ್, ಇಲ್ಲಿ ಸುಮಾರು ದೇವಾಲಯಗಳಿದೆ. 5 ದೇವಾಲಯಗಳ ಮಾತ್ರ ತೆಗೆದಿರೋದ ಮರಳಿಂದ ಹೊರಗಡೆ? ಟೋಟಲ್ 104 ದೇವಸ್ಥಾನಗಳಿದೆ. ಅಂದ್ರೆ ಎಲ್ಲ ಮರಳಲ್ಲಿ ಮುಚ್ಚೋಗಿದೆ. ಸದ್ಯಕ್ಕೆ ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಮಾತ್ರ ರಿಮೂವ್ ಮಾಡೋದು. 5 ತೆಗೆದಿರೋದು. ಅಂದ್ರೆ ಸಿಕ್ಕಿರೋದು, ಮಿಕ್ಕಿರೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹೊರಗಡೆ ಇಂಟೀರಿಯರ್ ಒಳಗಡೆ ಇದೆ, ಅಂದ್ರೆ ಯಾರು ಅಲ್ಲಿ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಇಂಟೀರಿಯರ್ ಫಾರೆಸ್ಟ್ ಆಗೋದ್ರಿಂದ ಯಾರು ಹೋಗಲ್ಲ. ಕೆಲವು ಕಡೆ ಎಲ್ಲ ದೇವಸ್ಥಾನಗಳಿದೆ, ಅದಕ್ಕೇನು ಪೂಜೆ ಗೀಜೆ ಏನ್ ಮಾಡಲ್ಲ. ಪೂಜೆ ಮಾಡ್ತಾ ಇರೋದು ಯಾವತ್ತಕ್ಕೆ ಅಂದ್ರೆ ವೈದ್ಯನಾಥೇಶ್ವರ, ಕಾಳಭೈರೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅಗಸ್ತೇಶ್ವರ ಮತ್ತೆ ಮೂಡುತ್ಕರೆ ಮಲ್ಲಿಕಾರ್ಜುನ. ಇವಷ್ಟೇ 5 ದೇವಾಲಯ. ಇದು 5ಕ್ಕೆ ಮಾತ್ರ ಪೂಜೆ ನಡೆಯುತ್ತೆ. 15 ದಿನ ಪೂಜೆ ಇರ್ತದೆ. ಓಕೆ, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಏನು ಬಂದಿದ್ದು? ಬೆಂಗಳೂರಲ್ಲಿ ಕೆಲಸಕ್ಕಿದ್ದೀವಿ ಸರ್, ಕೆಲಸ ಮಾಡ್ತಿದ್ದೀವಿ. ಸುಮ್ಮನೆ ಒಂದಿನ ಹಂಗೆ ಟೂರ್ ಬರೋಮಂತೆ ಈ ಕಡೆ ಬಂದಿದ್ದು. ಥ್ಯಾಂಕ್ ಯು ಸರ್. ಅಲ್ಲಿ ಇದಕ್ಕೆ ಹೋಗು, ನರಸೀಪುರ. 5 ಗಂಟೆಗೆ ಅಲ್ಲಿ ಓಪನ್ ಆಗುತ್ತೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನ. ಅದು ಗುಂಜನರಸಿಂಹಸ್ವಾಮಿ ದೇವಸ್ಥಾನನ ಅಬ್ಸರ್ವ್ ಮಾಡು. ಅದೇನು ಅಬ್ಸರ್ವ್ ಅಂದರೆ ಏನಂದರೆ ಯಾವ ಥರ ಅದು ಕೂಡ ಇತಿಹಾಸ ಪ್ರಸಿದ್ಧವಾದಂಥದ್ದು ಆಯಿತಾ. ಅದು ಭಾಳ ಪುರಾತನ ಇಲಾಖೆಯಿಂದನೂ ಹಂಗೆ ಬಿದ್ದಿತ್ತು. ಯಾರೋ ಒಬ್ಬರು ಗೋಚರ ಆಗಿ, ಒಬ್ರಿಗೆ ಅಯ್ಯಂಗಾರಿಗೆ ಗೋಚರ ಆಗಿ ಅದನ್ನು ಗೌರ್ಮೆಂಟಿಂದ ಅವರು ಸ್ವಲ್ಪ ಹಾಕಿ ಅದನ್ನು ಜೀರ್ಣೋದ್ಧಾರ ಈಗ ಅದ್ಭುತ ಆಗೈತೆ. ಅದೇ ರೀತಿ ಅದರ ಆಪೋಸಿಟ್ಟು ಕಾವೇರಿ ಕಪಿಲಾ ನದಿ ಐತಲ್ಲ, ಅದರ ಆಪೋಸಿಟ್ಟು ಅಗಸ್ತೇಶ್ವರ ಟೆಂಪಲ್ ಅಂತ ಐತೆ. ಅಲ್ಲಿ ಲಿಂಗದ ಒಳಗಡೆ ನೀರು ಬರ್ತದೆ, ಲಿಂಗದ ಒಳಗಡೆ ನೀರು ಬರ್ತಾ ಇರೋದು. ಅದು ಯಾರೇ ರೀತಿ ಪೈಪ್ ಹಾಕಿಲ್ಲ, ಏನು ಹಾಕಿಲ್ಲ, ಅವೆಲ್ಲ ಸೃಷ್ಟಿಯಾಗಿರೋದು. ಅದರಿಂದ ಒಂದು ಸ್ವಲ್ಪ ಇನ್ನೊಂದು 3 ಕಿಲೋಮೀಟರ್ ಐತೆ ಗರ್ಗೇಶ್ವರಿ ಅಂತ ಬರ್ತದೆ. ಅಲ್ಲಿ ಅರ್ಧನಾಥೇಶ್ವರ ಅಂತ ಐತೆ, ಅರ್ಧನಾಥೇಶ್ವರ ಅಂತ ಟೆಂಪಲ್. ಈ ಕಡೆ ಬಂದಾಗ ಅದು ನೋಡ್ಕೊಂಡು ಸೋಮನಾಥಪುರ ಲಾಸ್ಟ್, ಸೋಮನಾಥಪುರ ಹೋಗ್ಬೋದು ಆಯ್ತಾ. ಸೋಮನಾಥಪುರ ನೋಡಿದ್ರಾ? ಸೋಮನಾಥಪುರ ನೋಡಿದ್ರಾ? ಎಲ್ಲ ನೋಡ್ಕೊಬೇಕು. ಅವೆಲ್ಲ ಇತಿಹಾಸ ಪ್ರಸಿದ್ಧವಾದ ಸ್ಥಳಗಳು. ಸೋಮನಾಥಪುರ, ಗುರುನರಸಿಂಹಸ್ವಾಮಿ ದೇವಸ್ಥಾನ, ಅರ್ಧನಾಥೇಶ್ವರ, ಇಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ಲು, ವೈದ್ಯನಾಥೇಶ್ವರ ಟೆಂಪಲ್ಲು, ಒಂದೊಂದು ಲಿಂಗಗಳು ಇಲ್ಲಿ ಡಿಫ್ರೆಂಟ್ ಆಗೈತೆ. ಅಬ್ಸರ್ವ್ ಮಾಡಬೇಕು. ಬಂದು ದೇವಸ್ಥಾನ ನೋಡ್ಕೊಂಡು ಕೈ ಮುಗ್ಕೊಂಡು ಮಂಗಳಾರತಿ ತಗೊಂಡಲ್ಲ, 20 ರೂಪಾಯಿ ಮಂಗಳಾರತಿ ತಟ್ಟಾಗ ಅದನ್ನು ಒಂಚೂರು ಕೆದಕ್ಬೇಕು, ಅವ್ರನ್ನ ತಿಳ್ಕೊಳ್ಬೇಕು. ಕೆದಕ್ದಾಗ ಅವ್ರು ಹೇಳ್ತಾರೆ. ಇಲ್ಲಿ ಒಬ್ಬರು ಸ್ವಾಮಿಗಳು ಹೇಳಿದ್ರು ಅಷ್ಟೇ, ಯಾವುದೋ ಕೇಳಬೇಕು ಅವ್ರನ್ನ. ಮರಳೇಶ್ವರ ಇದೆಯಲ್ಲ, ಈ ಒಂದು ಗೋಪುರ ಕಳಶ ಮೊದಲು ಆ ಕಳಶ ಎತ್ತು, ಬಟ್ ಇದನ್ನ ತೆಗೆದು ಅದನ್ನ ಹಾಕಿದಾರಂತೆ. ಇಲ್ಲಿರೋ ನಂದಿ ಇದೆ. ವೈದ್ಯನಾಥೇಶ್ವರ ದೇವಾಲಯ ಇದು ನೋಡಿ. ಮುಂಚೆ ಹೆಂಗೆ ಕಾಣಿಸ್ ಕಾರುಗಳೆಲ್ಲ ತಕ್ಕೊಳ್ಳೋದಕ್ಕೆ. ಕೇಳ್ತೀನಿ. ನೀವು ಬೇರೆ ಅದನ್ನ ಇದು ಮಾಡು, ಇದನ್ನ ಮಾಡು, ಅದನ್ನ ಅನ್ಕೊಂಡು
ನೋಡಿ ಇಲ್ಲಿ ಒಂದು ದೇವಾಲಯ ಇದೆ, ಎಷ್ಟೊಂದು ಸುಂದರವಾಗಿ ಕೆತ್ತನೆಯನ್ನು ನೋಡಿ. ಇಲ್ಲೊಂದು ಶಿವಲಿಂಗ ಇದೆ, ಇಲ್ಲಿ ಒಂದು ಶಿವಲಿಂಗ, ಇಲ್ಲೊಂದಿದೆ, ಇಲ್ಲಿ ಒಂದಿದೆ. ಗೈಸ್ ಒಂದು 5 ಇದೆಯಲ್ಲ, 5 ಇದೆ. ಈ ಒಂದು ಕೆತ್ತನೆ ನೋಡ್ಕೊಳ್ಳಿ, ನಿಮ್ಗೆ ಕಾಣಿಸ್ತಿರ್ಬೋದು. ನೋಡಿ ಕೆಳದಲ್ಲಿ ಏನು ಹಾಕಿಲ್ಲ ಗೈಸ್. ಇಲ್ಲಿ ಏನು ಕಾಣಿಸ್ತದೆ, ಇದು ಬೆಳ್ಳಿ ರಥ. ಕಾರ್ತಿಕ ಮಾಸದಲ್ಲಿ ಈ ತೇರನ್ನು ಈ ದೇವಸ್ಥಾನ ಸುತ್ತಮುತ್ತ ಒಳಗಡೆ ದೇವರನ್ನು ಕುಂದಿರಿಸ್ಕೊಂಡು ರೌಂಡ್ ಹಾಕ್ತಾರೆ. ಸೊ ಭಜನೆಗಳ ಮೂಲಕ ವಾದ್ಯಗಳ ಮುಖಾಂತರ ಸೊ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಮಾಡ್ತಾರೆ. ನೋಡಿ, ಇದೊಂದು ಗಂಗರ ಪವಿತ್ರವಾದಂತಹ ಸುಂದರವಾದ ಕೆತ್ತನೆಯ ದೇವಸ್ಥಾನಗಳು. ಇನ್ನೂ ಸುಮಾರುಗಳಿದೆ, ಬಟ್ ಎಲ್ಲ ಮಣ್ಣಲ್ಲಿ ಮುಚ್ಚೋಗಿದೆ ಆಲ್ರೆಡಿ. ಸೊ ಪೊಲೀಸವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು, ಸೊ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಸೊ ನೀವು ಬಂದರೆ ಈ ಕಡೆ ಬನ್ನಿ, ತಲಕಾಡಿಗೆ ಬಂದು ಈ ಗಂಗರ ಒಂದಿಷ್ಟು ವೈಶಿಷ್ಟ್ಯವಾದ ದೇವಾಲಯಗಳನ್ನು ವೀಕ್ಷಿಸಿ ನಿಮ್ಗೇನು ಅನಿಸುತ್ತೆ ಅದನ್ನು ಅನುಭವಗಳನ್ನ ಪಡ್ಕೊಳ್ಳಿ. ಸೊ ಈ ಮಣ್ಣಲ್ಲಿ ಮುಚ್ಚಿರುವಂಥ ದೇವಾಲಯಗಳು 5 ಪವಿತ್ರ ದೇವಾಲಯಗಳನ್ನ ತೆಗೆದಿದ್ದಾರೆ. ಸೊ ಇಲ್ಲಿ ಬಂದರೆ ಇನ್ಫಾರ್ಮೇಷನ್ ಎಲ್ಲವನ್ನು ಕೊಡ್ತಾರೆ ನಿಮಗೆ, ನೀವು ಬನ್ನಿ. ಗೈಸ್ ಇಲ್ಲಿ ಸುತ್ತಮುತ್ತ ಕಾಣಿಸ್ತಾ ಇರುವಂಥ ಏನು ಕಂಬಗಳಿದೆಯಲ್ಲ, ಒಂದೊಂದು ಕಂಬದಲ್ಲಿರುವಂಥ ಕೆತ್ತನೆ ಇನ್ನೊಂದು ಕಂಬಗಳಲ್ಲಿಲ್ಲ. ಓಕೆ, ತೋರಿಸ್ತೀನಿ ನೋಡಿ. ಈ ಕೆತ್ತನೆ ನೋಡ್ಕೊಳ್ಳಿ, ಇಲ್ಲಿರುವ ಕೆತ್ತನೆ ನೋಡ್ಕೊಳ್ಳಿ, ಇದು ಚೇಂಜ್ ಇದೆ. ಇಲ್ಲಿ ಒಂದಿದೆ. ಸೊ ಹನುಮಂತನ ಥರ ಕಾಣಿಸ್ತಾ ಇದೆ, ಬಟ್ ನನಗೆ ಗೊತ್ತಾಗ್ತಾಯಿಲ್ಲ. ಹನುಮಂತನ ಇದು ಈಶ್ವರ ಬಸವಣ್ಣ. ಎಸ್ ಬಸವಣ್ಣ ಗೈಸ್. ನಾಗವಿಶ್ವ ಇಲ್ಲಿ ನೋಡಿ ಅಷ್ಟೊಂದು ಸುಂದರವಾಗಿದೆ. ಇದು ನಂದಿ, ಕೆಳಗಡೆ ಈಶ್ವರ ಇದೆ. ಇಲ್ಲಿ ಕಮ್ಮಿನೇ ಕೆತ್ತನೆ ಇದೆ, ನವಿಲ್ ಥರ ಕಾಣಿಸ್ತಾ ಇದೆ. ಇಲ್ಲಿ ಆನೆ ಮತ್ತು ಈಶ್ವರ ಸರಿಯಾಗಿ ಕಾಣಿಸ್ತಾ ಇಲ್ವೇನು, ಬನ್ನಿ ಮುಂದೆ ಕಮ್ಮಿ ನೋಡಿ. ಒಂದೊಂದು ಕಂಬದಲ್ಲಿರುವಂಥ ಕೆತ್ತನೆ ಇನ್ನೊಂದು ಕಂಬಗಳಲ್ಲಿಲ್ಲ. ನೋಡ್ತಾರಂತ ಬೆಸ್ಟ್ ನೋಡಿ. ಇಲ್ಲಿ ಸುತ್ತಮುತ್ತ ಇದೆ, ಯಾವುದೋ ಒಂದು ದೇವಸ್ಥಾನ ಇರ್ಬೋದು ಮುಂಚೆ, ಬಟ್ ಇವಾಗಿಲ್ಲ. 3 ಈಶ್ವರಲಿಂಗ ಇದೆ, ಬಟ್ ಇದು ಪೂರ್ತಿ ಆಗಿಲ್ಲ. ಇಲ್ಲಿರೋದು ಪೂರ್ತಿ ಇದೆ, ಅವಾಗಿನ ಕಾಲದಲ್ಲಿ ಏನಕ್ಕೆ ಆಗ್ತಾ ಇದ್ರೆ ಗೊತ್ತಿಲ್ಲ. ಸೊ ಇಲ್ಲೊಂದಿದೆ ನೋಡಿ, ನೋಡ್ತಾ ಇರ್ಬೋದಲ್ಲ. ನೋಡಿ, ಈ ಥರದ್ದು ನೋಡ್ತಾ ಇದ್ರೆ ಒಂಥರ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಆವಾಗಿನ ಕಾಲದಲ್ಲಿ ಇಷ್ಟೊಂದು ಪವಿತ್ರವಾದ ದೇವಸ್ಥಾನಗಳು ಮುಚ್ಚೋಗಿದ್ವಾ ಅನ್ನೋದೊಂದು ನಿಜವಾಗ್ಲೂ ಅದೊಂದು ಊಹೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಇವಾಗ ಆ ಥರದೊಂದು ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಲ್ಲುಗಳನ್ನು ಏನು ಕಟ್ಟಿಲ್ಲ ಬಿಟ್ಟಿಲ್ಲ, ಬರೀ ಮೇಲ್ಗಡೆ ಇಟ್ಟಿರೋದು. ಸೊ ಒಂದ್ಸಲ ನೀವು ಫ್ರೀ ಇದ್ದಾಗ ಒಂದ್ಸಲ ಬಂದ್ರಿ, ತಲಕಾಡಿಗೆ ಬಂದು ವಿಸಿಟ್ ಮಾಡ್ಕೊಳ್ಳಿ ಗೈಸ್. ಇಷ್ಟೋ ತನಕ ಏನು ನೀವು ನೋಡಿದ್ರಲ್ಲ, ಇದೆಲ್ಲ ತಲಕಾಡಿನ ಒಂದು ಗಂಗರ ಅವರು ಆಳ್ವಿಕೆಯಲ್ಲಿರುವಂಥ ಎಲ್ಲ ದೇವಾಲಯಗಳು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಎಷ್ಟು ನನಗೆ ಗೊತ್ತಿರುತ್ತೋ ಅದನ್ನು ತೋರಿಸಿದ್ದೀನಿ. ಸೊ ನೀವು ಏನಾದರೂ ಫ್ರೀ ಇದ್ದರೆ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ಸೊ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವಿಶೇಷವಾದ ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಲವ್ ಯು ಆಲ್, ಬಾಯ್.